ಹಲೋ ಗೈಸ್, ಎಲ್ಲರಿಗೂ ಭರತ್ ವರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಆಲ್ಮೋಸ್ಟ್ ಅಲ್ಲಿ ನೆನ್ನೆ ನೈಟ್ ಇಂದ ಎಲ್ಲ ಕವರ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಇವಾಗ ಬೆಳಗ್ಗೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ರೆಡಿ ಆಗಿದೆ, ರೆಡಿ ವರ್ಕ್ ಮಾಡ್ತಿದ್ದಾರೆ. ಇನ್ನೂ ತುಂಬಾ ವರ್ಕ್ ಇದೆ. ಸಂಜೆ ಅಷ್ಟೊತ್ತಿಗೆ ಅಲ್ಲಿ ವರ್ಕ್ ಸ್ಟಾರ್ಟ್ ಆಗಿರುತ್ತೆ ಅನ್ಸುತ್ತೆ. ಬನ್ನಿ ಹೋಗೋಣ ಸ್ಟೇಜ್ ಹತ್ರ ಏನೇನು ವರ್ಕ್ ಆಗಿದೆ ಏನು ಎತ್ತ ಅಂತಂದು. ನೀವು ಆಲ್ಮೋಸ್ಟ್ ಅಲ್ಲಿ ನೋಡ್ತಿದ್ದೀರಾ. ಆಲ್ಮೋಸ್ಟ್ ಅಲ್ಲೆಲ್ಲ ಸ್ಟೇಜ್ ಏನ್ ವರ್ಕ್ ಇದೆಯಲ್ಲ, ಸ್ಟೇಜ್ ವರ್ಕ್ ಆಲ್ಮೋಸ್ಟ್ ಅಲ್ಲಿ ಕಂಪ್ಲೀಟ್ ಆಗಿದೆ. ಮೇಲ್ಗಡೆ ಟಾಪ್ ವರ್ಕ್ ಆಗಿರ್ಬೋದು, ಲೈಟಿಂಗ್ ಎಫೆಕ್ಟ್ಸ್ ಆಗಿರ್ಬೋದು, ಪ್ರತಿಯೊಂದು ವರ್ಕ್ ಆಗಲೇ ಕಂಪ್ಲೀಟ್ ಆಗಿದೆ. ಇನ್ನೇನು ಗೈಸ್, ಇನ್ನ VIP ಝೋನ್ ಅಲ್ಲಿ ಏನಿದೆ ಅದನ್ನ ರೆಡಿ ಮಾಡ್ತಾ ಇದಾರೆ. ಇವಾಗ ನೀವು ಇಲ್ಲಿ ನೋಡ್ತಿರ್ಬೋದು, ಚೇರ್ಗಳು ಅಲ್ಲಿ VIP ಝೋನ್ ಆಗಿ ಏನು ಚೇರ್ಗಳೆಲ್ಲ ಇಡ್ತಾರೆ ಅದನ್ನೆಲ್ಲ ಹಾಕ್ತಾ ಇದಾರೆ. ನೆಕ್ಸ್ಟ್ ಅಲ್ಲಿ ಪಬ್ಲಿಕ್ ಅಂದ್ರೆ ಜನಗಳು ಕುತ್ಕೊಳ್ಳೋ ಸೀಟ್ಗಳು ಏನಿರ್ತಾವಲ್ಲ ಅವೆಲ್ಲ ಹಾಕ್ತಿದ್ದಾರೆ. ನೀವು ನೋಡ್ತಿರ್ಬೋದು ಇವಾಗ ತುಂಬಾ ವರ್ಕ್ ಅಲ್ಲೇ ಸ್ಟೇಜ್ ವರ್ಕ್ ಏನಿದೆಯಲ್ಲ ಆಲ್ಮೋಸ್ಟ್ ಆಲ್ ಕಂಪ್ಲೀಟ್ ಆಗಿದೆ ಗೈಸ್. ಈಗ ಒಂದು ಸ್ವಲ್ಪ ಹೊತ್ತಿಗೆ ಮುಂಚೆ ಬಂದ ಸುದ್ದಿ ಏನಪ್ಪಾ ಅಂತಂದ್ರೆ, ನಮ್ಮ ಚಿತ್ರದುರ್ಗ ಖಾಲಿ ಅನುಶ್ರೀ ಮೇಡಮ್ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಅಂದ್ರೆ ಯಾವ್ದೋ ಒಂದು ಹೋಟೆಲ್ ಅಲ್ಲಿ ಇದ್ದಾರೆ. ಈ ಪ್ರೆಸೆಂಟ್ ಬಂದಂತ ಸುದ್ದಿ, ಅನುಶ್ರೀ ಮೇಡಮ್ ಅವರು ಅಲ್ಲೇ ಚಿತ್ರದುರ್ಗ ಬಂದಿದ್ದಾರೆ ಅಂತಂದು. ಮೀಟ್ ಮಾಡೋದಿದ್ರೆ ಹೋಗಿ ಮೀಟ್ ಮಾಡಬಹುದು. ಮೀಟ್ ಮಾಡಕ್ ಆಗಲ್ಲ ಅನ್ಸುತ್ತೆ, ಆದ್ರೆ ನೋಡೋಣ, ನಿಮ್ಲಕ್ ಹೋಗೋದಿದ್ರೆ ಹೋಗಿ ಮೀಟ್ ಮಾಡಿ. ಯಾವ ಹೋಟ್ಲ್ ಅಂತ ಗೊತ್ತಿಲ್ಲ, ಹೋಟ್ಲಲ್ಲಿ ಒಂದು ಬಂದಿದ್ದಾರೆ. ಅಂಡ್ ಬನ್ನಿ ಒಳಗಡೆ ಹೋಗೋಣ, ಹೆಂಗಿದೆ ಏನು ಎತ್ತ. ಆಲ್ಮೋಸ್ಟ್ ಅಲ್ ಗೈಸ್, ನೀವು ನೋಡ್ತಿದ್ದೀರಾ ಸಂಜೆ ಇದೇನ್ ಜಾಗ ನೋಡ್ತಿರ್ತೀರಲ್ಲ, ಇವಾಗ ಎಷ್ಟು ಫ್ರೀ ಇದೆ ನೀವು ನೋಡ್ತಿರ್ಬೋದು. ಇಲ್ಲೆಲ್ಲ ಈ ಜಾಗನ ನೋಡ್ತಿರ್ಬೋದು, ಮತ್ತೆ ಹಿಂದ್ಗಡೆನ ನೋಡಿ ಎಷ್ಟು ಫ್ರೀ ಆಗಿದೆ. ಇವಾಗ ಏನ್ ಜನಗಳಿಲ್ಲ. ಅದೇ ಸಂಜೆ 6 ಗಂಟೆ ಬಂದ್ರೆ ನಿಂತ್ಕೊಳಕ್ ಜಾಗ ಇರಲ್ಲ ಗೈಸ್. ನೀವು ಏನ್ ನೋಡ್ತಿದಿರಲ್ಲ, ತುಂಬಾ ಜನ ಅಂದ್ರೆ ತುಂಬಾ ಜನ ಸೇರ್ತಾರೆ ಆಲ್ಮೋಸ್ಟ್ ಅಲ್ಲಿ. ಯಾಕಂದ್ರೆ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಫಿಲಮ್ ಅಂತಂದ್ರೆ ತುಂಬಾ ಜನ ಸೇರೋ ಅಂತ ಒಂದು ವೇದಿಕೆ ಇದು ನಮ್ಮ ಚಿತ್ರದುರ್ಗದಲ್ಲಿ. ಆಲ್ಮೋಸ್ಟ್ ಅಲ್ಲಿ ಪೈಲ್ವಾನ್ ಪಿಕ್ಚರಿಗೆ ಇಲ್ಲಿ ಆಗ್ಬೇಕಾಯ್ತು. ಪೈಲ್ವಾನ್ ಪಿಕ್ಚರ್ ಇನ್ನು ಆಡಿಯೋ ಲಾಂಚ್ ಆಗ್ಬೇಕಾಗಿತ್ತು. ಬಟ್ ಆ ಆಡಿಯೋ ಲಾಂಚ್ ಏನೋ ಕಾರಣಾಂತರಗಳಿಂದ ಕ್ಯಾನ್ಸಲ್ ಆಗಿ ಮ್ಯಾಕ್ಸ್ ಪಿಕ್ಚರ್ ನ ಪ್ರೀ ರಿಲೀಸ್ ಇವೆಂಟ್ ನ ಇಲ್ಲೇ ನಡೆಸ್ಕೊಡ್ತಿದ್ದಾರೆ. ನೀವು ನೋಡ್ತಿರ್ಬೋದು, ಇದೇ ಸ್ಟೇಜ್ ಮೇಲೆ ನಮ್ಮ ಕಿಚ್ಚ ಬಾಸ್ ಅವರು ಬಂದು ನಿಂತ್ಕೊಂಡು ನಿಮ್ ಜೊತೆಗೆ ಮಾತಾಡ್ತಾರೆ. ಇನ್ನೇನು ಕೆಲವೇ ಸಮಯ ಅಷ್ಟೇ, ಸಂಜೆ 6 ಗಂಟೆ ಇಲ್ಲ 7-8 ಗಂಟೆ ಅಷ್ಟೊತ್ತಿಗೆ ಅಲ್ಲಿ ಇಲ್ಲಿ ಬಂದು ತುಂಬಾ ಕ್ರೌಡ್ ಇರುತ್ತೆ. ಈ ಜಾಗದಲ್ಲೇ ನಮ್ಮ ಕಿಚ್ಚ ಬಾಸ್ ಆಗಿರ್ಬೋದು, ತುಂಬಾ ಜನ ಸೆಲೆಬ್ರಿಟೀಸ್ಗಳು ಬರ್ತಿದ್ದಾರೆ. ಅಂಡ್ ಯಾರ್ಯಾರು ಅಂತಂದ್ರೆ ಯಾರು ಬಿಗ್ ಬಾಸ್ ವಿನ್ನರ್ ಆಗಿರುವ ಕಾರ್ತಿಕ್, ಮತ್ತೆ ತುಂಬಾ ಜನ. ನಾ ಪೋಸ್ಟರ್ ಹಾಕ್ತೀನಿ. ಆ ಪೋಸ್ಟರ್ ಅಲ್ಲಿ ಯಾರ್ಯಾರು ಬರ್ತಿದ್ದಾರೆ, ಏನು ಯಾರು ಹೋಸ್ಟಿಂಗ್ ಮಾಡ್ತಿರೋದು, ಯಾರು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಡ್ತಿದ್ದಾರೆ ಇಲ್ಲಿಗೆ, ಅವ್ರದ್ದೆಲ್ಲ ಒಂದು ಲಿಸ್ಟ್ ಇದೆ. ಆ ಲಿಸ್ಟ್ ನಾನು ಫೋಟೋ ಸ್ಕ್ರೀನ್ ಮೇಲೆ ಹಾಕ್ತೀನಿ, ಇಲ್ಲಿ ಸೈಡಿಗೆ ನೋಡಿ. ಅಂಡ್ ಆ ಪೋಸ್ಟ್ ಕೂಡ ನಾನು ಇನ್ಸ್ಟಾಗ್ರಾಮ್ ನಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಅಂಡ್ ನೀವು ನೋಡ್ತಿರ್ಬೋದು ಗೈಸ್, ತುಂಬಾ ಹೈಲೈಟ್ ಆಗಿ ಅಂದ್ರೆ ತುಂಬಾ ದೊಡ್ಡ ಸ್ಟೇಜ್ ಇದು ನೀವು ನೋಡ್ತಿರೋದು. ಅಂಡ್ ಇನ್ನೇನು ಕೆಲವೇ ಕ್ಷಣ ಅನ್ನೋಕಿನ ಕೆಲವೇ ಗಂಟೆಗಳಲ್ಲಿ ನಮ್ಮ ಕಿಚ್ಚ ಬಾಸ್ ಅವರಾಗಿರ್ಬೋದು, ಇಲ್ಲ ಸೆಲೆಬ್ರಿಟಿಗಳಾಗಿರ್ಬೋದು ಇಲ್ಲೇ ಬಂದು ಇನ್ನೇನು ಫಂಕ್ಷನ್ ಇವೆಂಟ್ ಸ್ಟಾರ್ಟ್ ಆಗುತ್ತೆ. ಸೊ ಹಂಗಾಗಿ ನೀವು ನೋಡ್ತಿರ್ಬೋದು, ಇಲ್ಲಿಂದ ಜನ ನೀವು ಇವಾಗ ಏನ್ ನೋಡ್ತಿದ್ರ ಇಲ್ಲಿ ಎಲ್ಲ ಖಾಲಿ ಇದೆ ಪ್ಲೇಸು. ಅದೇ ಸಂಜೆ ಒಂದು ಶಾರ್ಟ್ ತಗೊಂತೀನಿ ಇಲ್ಲಿಂದ, ಅವಾಗ ಒಂದ್ಸತಿ ಎಷ್ಟು ಜನ ಏನು ಎಷ್ಟು ಕ್ರೌಡ್. ಇವಾಗ ಎಲ್ಲ ನಿಮಗೆ ತೋರಿಸಿದ್ದೀನಿ ಯಾವ ರೀತಿ ಆಗಿದೆ ವರ್ಕ್, ಎಷ್ಟು ಪ್ರೊಸೆಸಿಂಗ್ ಆಗಿದೆ. ಮತ್ತೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಕ್ಯಾರವೆನ್ಗಳು ಬರ್ತವೆ. ಅಂದ್ರೆ ನಮ್ಮ ಸೆಲೆಬ್ರಿಟಿಗಳು ಯೂಸ್ ಮಾಡೋ ಅಂತ ಕ್ಯಾರವೆನ್ಗಳು ಬರ್ತವೆ. ಆ ಕ್ಯಾರವೆನ್ಗಳೊಂದು ವಿಡಿಯೋ ತಗೊಂತೀನಿ. ಅಂಡ್ ಪರ್ಮಿಷನ್ ತಗೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಜನ ಕೇಳಿ ಅವ್ರು ಓಕೆ ಅಂತಂದ್ರೆ ಅದ್ರದ್ದು ಕ್ಯಾರವೆನಿಂದ ಕೂಡ ವಿಡಿಯೋಗಳು ಶೂಟ್ ಮಾಡ್ತೀನಿ. ಅಂಡ್ ಈ ಒಂದು ವಿಡಿಯೋ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಅಪ್ಲೋಡ್ ಆಗುತ್ತೆ. ಇನ್ನೊಂದು ಕ್ಯಾರವೆನಿನ ವಿಡಿಯೋ, ಇನ್ನೇನು ಕ್ಯಾರವೆನ್ ಇನ್ನೊಂದು 4 ರಿಂದ 5 ಕ್ಯಾರವೆನ್ ಬರ್ತಾವಂತೆ. ಸೊ ಅದು ಬಂದ ತಕ್ಷಣ ಅದ್ರದ್ದು ಕೂಡ ಅಪ್ಲೋಡ್ ಮಾಡ್ತೀನಿ. ಈ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ಒಂದು ವಿಡಿಯೋ ನಿಮ್ಗೆ ಏನಾರು ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಸಂಜೆ ಸಿಗೋಣ. ನಾನು ಬರ್ತಿದ್ದೀನಿ, ನೀವು ಬನ್ನಿ ಅಂಡ್ ಮೀಟ್ ಆಗೋಣ. ಅಂಡ್ ನೆಕ್ಸ್ಟ್ ವಿಡಿಯೋಗಳು ತುಂಬಾ ವಿಡಿಯೋಸ್ ಇದ್ರದ್ದು ನಾನು ತಗೊಂಡ್ಬರ್ಬೇಕು ಅಂತ ಇದ್ದೀನಿ. ತುಂಬಾ ಚೆನ್ನಾಗಿ ತಗೊಂಡ್ಬರ್ಬೇಕಂತ ನಿಮಗೆ ತೋರ್ಸೋಕೆ ಮಾಡ್ತೀನಿ. ಅಂಡ್ ಸಪೋರ್ಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡೋದು ಅಂತ ಮರಿಬೇಡಿ. ಅಂಡ್ ಈ ಒಂದು ವಿಡಿಯೋ ಮುಗಿಸ್ತೀನಿ. ಧನ್ಯವಾದಗಳು ಗೈಸ್.